ಎಚ್.ಡಿ. ಕೋಟೆಗೂ ಹಾಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕುಟುಂಬಕ್ಕೂ ಒಂದು ಭಾವನಾತ್ಮಕ ಮತ್ತೆ ಒಂದು ಅವಿನಾಭಾವ ಸಂಬಂಧ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮತಕ್ಷೇತ್ರ ಅಂತಕ್ಕಂಥದ್ದಷ್ಟೇ ದೇವೇಗೌಡರು ಕುಟುಂಬ ಪರಿಗಣಿಸಿಲ್ಲ. ಅದೇ ರೀತಿ ಕ್ಷೇತ್ರದ ಜನತೆಯೂ ಕೂಡ ಜಿಲ್ಲೆಯ ನಾಯಕರು ಮಾತನಾಡಬೇಕಾದಂತ ಸಂದರ್ಭದಲ್ಲಿ 89ರ ಇಸ್ವಿಯಲ್ಲಿ ಆ ಒಂದು ಜನತಾದಳ ಪಕ್ಷದ ಒಂದು ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಬಂದಂತ ಒಂದು ಫಲಿತಾಂಶವನ್ನ ಮತ್ತೊಮ್ಮೆ ಜಿಲ್ಲೆಯ ಎಲ್ಲ ನಾಯಕರುಗಳು ಮೆಲುಕಾಗ್ತಾ ಇರ್ತಕ್ಕಂಥದನ್ನ ಬಹುಶಃ ನಾವು ನೋಡುದು ವೇದಿಕೆ ಮೂಲಕ. ಅವತ್ತು ಜನತಾದಳ ಪಕ್ಷಕ್ಕೆ ಕೇವಲ 2 ಸ್ಥಾನಗಳು ಇಡೀ ರಾಜ್ಯದಲ್ಲಿ ಪಡೆದಂತ ಸಂದರ್ಭದಲ್ಲಿ ಒಂದು ಕಡೆ ವೇಮಗಲ್ಲು ಇವತ್ತು ವೇಮಗಲ್ಲಾಗಿ ಉಳಿದಿಲ್ಲ. ವೇಮಗಲ್ಲು ಕ್ಷೇತ್ರವನ್ನ ಜನತಾದಳ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿದಂಥದ್ದನ್ನ ನೋಡಿದ್ವಿ. ಜೊತೆಯಲ್ಲಿ ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರದ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಅವತ್ತು ಆಶೀರ್ವಾದವನ್ನ ಮಾಡಿದಂಥದ್ದು ಬಹುಶಃ ಇಂದಿಗೂ ಕೂಡ ಒಂದು ಐತಿಹಾಸಿಕವಾದಂತ ಒಂದು ಕ್ಷಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಯಾರೇ ಪಕ್ಷದಲ್ಲಿ ಬಂದು ಹೋದ್ರೂ ಕೂಡ ಪಕ್ಷವನ್ನ ಪ್ರೀತಿಸ್ತಕ್ಕಂಥ ವರ್ಗ, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಆರಾಧಿಸ್ತಕ್ಕಂಥ ವರ್ಗ, ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವವನ್ನ ಮೆಚ್ಚಿರ್ತಕ್ಕಂಥ ಒಂದು ವರ್ಗ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಇದ್ರೆ ಅದು ಮೊದಲನೇ ಸ್ಥಾನ ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ತಂದೆ ತಾಯಂದಿರುಗಳಿಗೆ ಈ ಸಂದರ್ಭದಲ್ಲಿ ಸೇರ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.